ಹಳ್ಳಿಯಲ್ಲಿ ಅರಳಿದ ಚಿತ್ರ ಬಾಲಕಲಾವಿದೆ ಮೈತ್ರಿ ಹೆಗಡೆಯ ಸಂದರ್ಶನ ಕೇಳೋಣ. ನಿನ್ನ ಹೆಸರು ಎಂತಾತು? ಈ ನಿಂಗೆ ಚಿತ್ರ ಬಿಡಿಸಲೆ ಪ್ರೇರೇಪಣೆ ಹೇಳ್ಬತ್ತಲೆ ಉತ್ಸಾಹ ಹೆಂಗೆ ಬಂತು? ಅದು ನಾನು ಸಣ್ಣ ವಯಸ್ಸಿಗಿರ್ಬೇಕಾದ್ರಲ್ಲವ ಚಿತ್ರ ಬಿಡಿಸ್ತಿದ್ದೆ. ಮಮ್ಮಿನೂ ಸ್ವಲ್ಪ ಕ್ಲಾಸಿಗೆಲ್ಲ ಹೋಜಿಲ್ಲ, ಅದು ಸ್ವಲ್ಪ ಬಿಡಿಸ್ತಾ, ಹಂಗಾಗಿ ನಂಗೂ ಇಷ್ಟ ಆಯ್ತು ಬಿಡಿಸೋದು. ಹಂಗಾಗಿ ನಂಗೂ ಬಿಡಿಸೋದು ರೂಢಿ ಆಯ್ತು. ನಿಂದು ಯಾವ ಶಾಲೆಗೆ ಹೋಗ್ತಾ ಇದ್ದೆ ಈಗ? ಹುಳುಗೋಳ್ದ ಹತ್ರ ಪೇಲ್ಕುಂಬ್ರಿ ಹೇಳಿ. ಅಲ್ಲಿ ಎಷ್ಟನೇತಿವರೆಗಿದ್ದು? 7ನೇತಿವರೆಗೂ ಇದ್ದು. ನೀನು 7ನೇತಿನಾ? ಹಾಂ. ನೀ ಇದು ಯಾವಾಗಿಂದ ಚಾಲು ಮಾಡಿದ್ದೆ ಇದನ್ನು ಬಿಡಿಸಲೆ, ಚಿತ್ರಕಲೆ ಬಿಡಿಸಲೆ? ಸಾದಾ ಚಿತ್ರ ಅಲ್ಲವ, ನಾ ಸಣ್ಣಕ್ಕಿಂದರಿಂದನೂ ಬಿಡಿಸ್ತಿ. ಅಲ್ಲ ಈಗ ದೊಡ್ಡ ಆಗಿಲ್ಲ, ನೀನು ಸಣ್ಣನೇ ಇದ್ದೆ ಅಂದ್ರೆ ಈಗ 1ನೇ ಕ್ಲಾಸು ಹಂಗೆ ಸ್ಟಾರ್ಟ್ ಮಾಡಿದ್ದಿ. ಸಾದಲ್ಲವ ಮಂಡಲ ಆರ್ಟ್ ಹೇಳಿದ್ದ, ಅದ್ರನ್ನ 6ನೇ ಕ್ಲಾಸಿಂದ ಶುರು ಮಾಡಿದ್ದಿ. ಓಹೋ. ಶಾಲೆಯಲ್ಲಿ ಇದ್ರ ಬಗ್ಗೆ ಏನಾದ್ರು ಕಾಂಪಿಟೇಷನ್ ಇಂಥದ್ದಂತಾರು ಇದ್ದ ಅಲ್ಲಿ? ಇತ್ತು. ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆಗೆ ಧ್ವಜ ಬಿಡಿಸೋದಿತ್ತ. ಅದ್ರಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಸ್ಪರ್ಧೆ ಮಾಡಿದ್ದ. ನಾನೇ ಫಸ್ಟ್ ಬಂದಿದ್ದೆ. ಆಮೇಲೆ ಎಲ್ಲ ಇದು ಕ್ಲಸ್ಟರ್ ಮಟ್ಟದಲ್ಲೆಲ್ಲ ಪ್ರತಿಭಾ ಕಾರಂಜಿ ಆಗ್ತು, ಸುಮಾರು ಶಾಲೆ ಸೇರಿ. ನಾನು ಹಿಂದಿನ ವರ್ಷ ಫಸ್ಟ್ ಬಂದಿದ್ದೆ, ಅದಕ್ಕೂ ಹಿಂದಿನ ವರ್ಷ ಸೆಕೆಂಡ್ ಬಂದಿದ್ದೆ. ಈ ಸಲನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇನ್ನು ಇದು ಆಗಿಲ್ಲ, ಇನ್ನು ಪ್ರತಿಭಾ ಕಾರಂಜಿ ಬಂಜಿಲ್ಲ. ಈ ಚಿತ್ರಕಲೆ ಬಿಡಿಸಲೆ ನಿನಗೆ ಪ್ರೋತ್ಸಾಹ ಮನೆಯಲ್ಲಿ ಎಂತಾರು ಇದ್ದ ಇಲ್ಲ? ಇದ್ದು. ಅಮ್ಮ ಬೇಡ ಹೇಳ್ತು ಅಥವಾ ಅಪ್ಪ ಬೇಡ ಹೇಳ್ತಾ ಹಿಂಗೆಲ್ಲ ಇದ್ದ, ಅಥವಾ ಅಮ್ಮಂಗೂ ಆಸಕ್ತಿ ಇದ್ದು ಹಿಂಗೆಲ್ಲ ಇದ್ದ? ಹಂಗ ಆಸಕ್ತಿ ಇದ್ದು. ಅಮ್ಮನೂ ಬಿಡಿಸ್ತಾ? ಅಮ್ಮನೂ ಬಿಡಿಸ್ತು. ಅಮ್ಮನಿಂದ ನಿಂಗೆ ರಕ್ತಗತವಾಗಿ ಬಂಜು ಹಂಗಾರೆ ಈ ಕಲೆ, ಹೌದಲ್ದಾ? ಹೌದು. ಶಾಲೆಯಲ್ಲಿ ಈ ಚಿತ್ರಕಲೆ ಬಗ್ಗೆ ನಿಂಗೆ ಏನಾದ್ರು ಪ್ರೋತ್ಸಾಹ ಇದ್ದ, ಅಥವಾ ಶಾಲೆಯಲ್ಲಿ ಅಕ್ಕವರೆಲ್ಲ ಬೈತಾ ಇರ್ತಾರ ಬಿಡಿಸೋದಕ್ಕೆ ನೋಡ್ಕೊಂಡು? ಇಲ್ಲ, ಪ್ರೋತ್ಸಾಹ ಕೊಡ್ತಾ. ಗೀತಾ ಟೀಚರ್ ಹೇಳಿದ್ರ, ಅವರು ಪ್ರೋತ್ಸಾಹ ಕೊಡ್ತಾ. ಇನ್ನು ಬಿಡಿಸು ಅವರೇ ಸೆಲೆಕ್ಟ್ ಮಾಡಿದ್ದು ನಂಗೆ. ಹೌದಾ? ಪ್ರತಿಭಾ ಕಾರಂಜಿಗಳವ. ಅಲ್ಲ, ಇನ್ನು ಚಿತ್ರಕಲೆಯಲ್ಲಿ ಇಷ್ಟೆಲ್ಲ ಹಿಂಗೆ ಬಿಡಿಸ್ಕೋತಿದ್ಬಿಟ್ರೆ ಶಾಲೆಯಲ್ಲಿ ನಿಂಗೆ ಸಮಸ್ಯೆ ಆಗ್ತಿಲ್ಲ ಓದೋದು ಇದಕ್ಕೆ ಅಲ್ಲವಾ? ಇಲ್ಲ, ನಾನು ಶಾಲೆ ಹೋಗೋ ಟೈಮಿಗೆ ಹೆಚ್ಚು ಬಿಡಿಸ್ತಿಲ್ಲ. ಓಹೋ, ಹಿಂಗೆ ಖಾಲಿ ಇದ್ದಾಗ ಬಿಡಿಸೋಳು ನಿಂಗೆ. ಮುಂದೆ ನಿಂಗೆ ಚಿತ್ರ ಬಿಡಿಸಿ ಎಂತ ಆಗವು ಮಾಡ್ಕೊಂಡೆ? ಚಿತ್ರಕಲೆಗಾರ ಆಗವ ಅಥವಾ ಶಾಲೆಯಲ್ಲಿ ಏನಾದ್ರು ಟೀಚರ್ ಆಗವು ಮಾಡ್ಕೊಂಡೆ? ಎಂತ ಮಾಡ್ಕೊಂಡೆ? ಟೀಚರ್ ಅಲ್ಲ, ಸೈಂಟಿಸ್ಟ್ ಆಗವೇಳ ಮಾಡ್ಕೊಂಡಿದ್ದಿ. ಈ ಸೈಂಟಿಸ್ಟಿಗೆ ಇದಕ್ಕೂ ಎಂತ ಸಂಬಂಧ ಇಲ್ಲ ಅಲ್ಲಿ? ಸಂಬಂಧ ಇಲ್ಲ. ಈಗ ಹಿಂಗೆ ಸುಮ್ಮನೆ ಇದ್ರನ್ನು ಮಾಡೋದು ಅದ್ರನ್ನು ಮಾಡೋದು. ಹಿಂಗೆ ಮಾಡ್ಲಕ್ಕು. ಇದೆಲ್ಲ ನಾ ಬಿಡಿಸಿದ್ದೆ. ಇದು ನೀ ಬಿಡಿಸಿದ್ದ? ಇದು ಮೊನ್ನೆ ಬಿಡಿಸ್ತಿದ್ರಲ್ಲ. ಈಗ ರಜೆ ಇದ್ದಾಗ ಬಿಡಿಸಿದ್ದ ಇದು? ಓಹೋ. ಇದು ಪೂರ್ತಿ ಬಿಡಿಸಾಜಿಲ್ಲ, ಬಿಡಿಸ್ತಾ ಇದ್ದಿ. ಇಷ್ಟನ ನಾ ಬಿಡಿಸಿದ್ದಿ ಈ ಪಟ್ಟಿಲಿ. ಓಹೋ, ಚಲೋ ಅದಲ್ಲ. ಕಡೆಗೆ ನೀನು ಅಮ್ಮ ಏನಾರು ಬಿಡಿಸಿದ್ದ ಮತ್ತೆ? ಇದ್ದು. ಅದನ್ನು ತೋರಿಸೋಣ. ಇದೆ. ಓಹೋ, ಚಲೋ ಇದ್ದಲ್ಲ. ಗಣಪತಿ ಇದು ಅಮ್ಮ ಬಿಡಿಸಿದ್ದ? ಅಮ್ಮ ಈ ರಂಗೋಲಿ ಬಿಡಿಸ್ತಾ? ರಂಗೋಲಿ ಎಲ್ಲ ಬಿಡಿಸ್ತು. ಅಮ್ಮ ಚಲೋ ಬಿಡಿಸ್ತಾ? ಸುಮಾರಿ ಬಿಡಿಸ್ತು. ನೀನು ರಂಗೋಲಿ ಬಿಡಿಸಲ್ ಬತ್ತ? ಚಲೋವಾ? ಚಲೋ ಬಿಡಿಸಲ್ ಬತ್ತ. ನಿಂಗೆ ಚಲೋ ಬಿಡಿಸಲ್ ಬತ್ತು, ಅಮ್ಮಂಗೆ ಸಾಧಾರಣ ಬಿಡಿಸಲ್ ಬತ್ತದ. ಹಾಗೆ ಇದೆಲ್ಲ ಚಿತ್ರ ಬಿಡಿಸೋ ಸಲಕರಣೆನಾ? ಸ್ಕೆಚ್ ಪೆನ್ನು ಎಲ್ಲ ಇದ್ದ? ಓಹೋ, ಸುಮಾರು ಆಟಾರಿದ್ದಲೇ. ಓಹೋ, ಮಾಡಿದ್ದು ಇಷ್ಟಾಗೆ ನೀವು ಬಿಡಿಸೋದ? ನಿಮ್ಗೆ ಪ್ರೋತ್ಸಾಹ ಬೇಕು. ಬಾಲಕಲಾವಿದೆಗೆ ಪ್ರೋತ್ಸಾಹ ಕೊಡಿ. ಮೊಬೈಲ್ ನೋಡುವುದೇ ಈಗಿನ ಟ್ರೆಂಡ್ ಆಗಿರುವ ಈ ಜಗತ್ತಿನಲ್ಲಿ ಇವಳೊಬ್ಬರು ಅಪರೂಪದ ಕಲಾವಿದೆ.
ಮನೆಯ ಸುತ್ತಲಿನ ಪರಿಸರ. ಈ ಬಾಲಕಲಾವಿದರಿಗೆ ನಿಮ್ಮ ಮೆಚ್ಚುಗೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.